ಆಹಾ, ದೇವಸ್ಥಾನ ಆಗಿರೋದಕ್ಕೆ ಕಾಸ್ಟ್ಯೂಮ್ ಚೇಂಜ್ ಆಗಿದೆ, ಕರೆಕ್ಟ್? ಏನ್ ಮಾತಾಡ್ತಿದ್ದಾನೆ ಇವನು? ಎನಿವೆ, ಸ್ಯಾರಿಲ್ ನೀವು ತುಂಬ ಸಂಪ್ರದಾಯವಾಗಿದ್ದೀರಾ. ಇದನ್ನೇ ಕಂಟಿನ್ಯೂ ಮಾಡಿ, ತುಂಬ ಸಾಫ್ಟಾಗಿ ಕಾಣ್ತೀರಾ. ಈಗಷ್ಟೇ ನಿಮ್ಮ ಮಾಮ್ನ ಮೀಟ್ ಅದೇ. ನಿಮ್ಮ ಹಾಗೆ ಅವರು ಕೂಡ ಮಕ್ಕಳಿಗೋಸ್ಕರ ಹುಡುಕ್ತಾ ಇದ್ದಾರೆ. ಜೈ ಅಜ್ಜಿ ಕೂಡ ಹುಡುಕ್ತಾ ಇದ್ದಾರೆ. ನನ್ನ ಮಕ್ಳಿಗೋಸ್ಕರ ಇವ್ರು ಹುಡ್ಕೋದೆ ಅಂದ್ರೆ ಏನು? ಅಂದ್ರೆ ಇವರು ಪೊಲೀಸ್ರಾ? ನೀವು ಕೂಡ ಮಕ್ಕಳಿಗೋಸ್ಕರ ಹುಡುಕ್ತಾ ಇದ್ದೀರಾ ಅನ್ಸುತ್ತೆ. ಇನ್ ಕೇಸ್ ಕಾಣಿಸಿದ್ರೆ ನನಗೆ ಇನ್ಫಾರ್ಮ್ ಮಾಡಿ, ಓಕೆ? ನಡೀರಿ. ಏನಾಯ್ತಮ್ಮ? ಏನಾಯ್ತಮ್ಮ ಕರ್ಕೊಂಡ್ ಬಂದ್ರಿ? ನಮಗೋಸ್ಕರ ಪೊಲೀಸರು ಹುಡುಕ್ತಿದ್ದಾರೆ. ಸ್ವಲ್ಪ ಹೊತ್ತು ಅವ್ರ ಕಣ್ಣಿಗೆ ಬೀಳ್ಬಾರ್ದು. ಎಲ್ಲಿಗೂ ಹೋಗ್ದೇನೆ ನನ್ನ ಜೊತೆನೇ ಇರಿ. ಒಂದ್ಸಲ ಬಂದಿದ್ದಕ್ಕೆ ನಮ್ಮ ತಾತನ ಆರೋಗ್ಯ ಹಾಳಾಯ್ತು. ನಾವು ಬೀದಿಗೆ ಬಂದ್ವಿ. ನಿಮ್ಮ ಮನೆಗೆ, ನಿಮ್ಗೆ, ನಿಮ್ಮ ಮೊಮ್ಮಗಂಗೆ ಒಂದು ನಮಸ್ಕಾರ ಅಜ್ಜಿ. ಅಜ್ಜಿ, ನನಗೆ ಮಕ್ಕಳೆಲ್ಲೂ ಕಾಣಿಸ್ಲಿಲ್ಲ. ನೀವು ನೋಡಿದ್ರಾ? ಕಾಣಿಸಿದ್ರಮ್ಮ. ಎಲ್ಲಿ ಅಜ್ಜಿ? ಮಕ್ಕಳು ಎಲ್ಲಿದ್ದಾರೆ? ಬೇಡಮ್ಮ, ಅವ್ರನ್ನ ಹುಡುಕ್ಬೇಡ. ಏನಾಯ್ತು ಅಜ್ಜಿ? ನಮ್ಮಿಂದ ಅವ್ರು ಕಷ್ಟಪಡ್ತಾ ಇದ್ದಾರೆ. ಮಕ್ಕಳಿಗೋಸ್ಕರ ಹುಡುಕ್ಬೇಡಿ ಅಂತ ಪೊಲೀಸ್ನವ್ರಿಗೂ ಹೇಳಬೇಕು. ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಜ್ಜಿ. ಮಕ್ಕಳನ್ನ ಅವರಮ್ಮನ್ನ ನಾನು ಒಂದ್ಸಲ ನೋಡ್ಬೇಕು. ಬೇಡ ರೂಪ, ಅಭಿ ತುಂಬಾ ನೊಂದ್ಕೊಂಡಿದ್ದಾನೆ. ನಮ್ಮಿಂದ ಅವ್ರಿಗೆ ಮನೆ ಇಲ್ದೇ ಇರೋ ಹಾಗಾಗಿದೆ. ಈ ದೇವಸ್ಥಾನದಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ. ನಮ್ಗಿನ್ನೂ ತೊಂದರೆ ಕೊಡಬೇಡಿ ಅಂತ ಆ ಚಿಕ್ಕ ಹುಡುಗ ಬೇಡ್ಕೋತಿದ್ದಾನೆ. ಅವ್ರ ಅಮ್ಮನ ಬಗ್ಗೆ ಸಂಕಟ ಪಡ್ತಿದ್ದಾನೆ. ಅಷ್ಟು ಚಿಕ್ಕ ವಯಸ್ಸಲ್ಲೇ ಅವಳ ಬಗ್ಗೆ ಅಷ್ಟು ಕೇರ್ ತಗೋತಿದ್ದಾನೆ ಅಂದ್ರೆ ಎಷ್ಟು ದೊಡ್ಡ ವಿಷಯ ಅಜ್ಜಿ. ಹುಡುಗಿ ಕೂಡ ಅಷ್ಟೇ, ಎಷ್ಟು ಸಂಸ್ಕಾರ ಇದೆ ಅವಳಿಗೆ. ಅದಕ್ಕೆ ಅಲ್ವಮ್ಮ, ಜೈ ಆಗ್ಲಿ, ನೀನಾಗ್ಲಿ, ನಾನಾಗ್ಲಿ ಇಷ್ಟೊಂದು ಹಾತೋರಿತಾ ಇರೋದು. ಅವನ್ನ ಹೆತ್ತ ತಾಯಿ ಎಷ್ಟು ಒಳ್ಳೆಯವಳು. ಈ ಗಲಾಟೆ ಎಲ್ಲ ಮುಗಿದ್ಮೇಲೆ ಆ ಮಕ್ಕಳಿಗೆ ಅರ್ಥ ಮಾಡಿಸಿ ಅವ್ರನ್ನ ಮನೆ ಕರ್ಸ್ಕೊಳ್ಳೋಣ. ಈಗ ಬಿಟ್ಬಿಡು. ಮೇಡಮ್, ನಿಮ್ಮ ಮಕ್ಳು ಕಾಣಿಸಿದ್ರಾ? ಇಲ್ಲ ACP ಅವರೇ, ಐ ಥಿಂಕ್ ಅವರು ಈ ದೇವಸ್ಥಾನದಿಂದ ಹೊರಟೋಗಿದ್ದಾರೆ. ಹುಡ್ಕೋದು ವೇಸ್ಟ್. ಎಷ್ಟೇ ಹುಡುಕಿದ್ರು ಆ ಮಕ್ಕಳು ಕಾಣಿಸದೇ ಇರೋದಕ್ಕೆ ನಾನು ನಮ್ಮ ಸರ್ ಅದನ್ನೇ ಅನ್ಕೊಂಡಿ ಮೇಡಮ್. ಇನ್ನೊಂದು ವಿಷಯ, ಮಕ್ಕಳನ್ನ ಅವ್ರ ಅಮ್ಮನ್ನ ಹುಡುಕಿ ನೋವು ಕೊಡಬೇಡಿ. ಅವ್ರಿಗೂ ಜೈ ಮಿಸ್ಸಿಂಗಿಗೂ ಯಾವುದೇ ಸಂಬಂಧನೂ ಇಲ್ಲ. ಗೊತ್ತು ಮೇಡಮ್, ನಾನು ಅಷ್ಟೊಂದು ಫೂಲ್ ಅಲ್ಲ. ಜೈಗೆ ಮಕ್ಕಳ ಹತ್ರ ಆಗಿರೋದಕ್ಕೆ ಜೈನ ಕಿಡ್ನಾಪ್ ಮಾಡಿರೋರು ಆ ಮಕ್ಕಳಿಗೂ ಏನಾದರೂ ಅಪಾಯ ಮಾಡ್ತಾರೇನೋ ಅಂತ ಆ ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡೋಣ ಅಂತ ಅವ್ರನ್ನೇ ಹುಡುಕ್ತಾ ಇದ್ದೀನಿ.
ಅವ್ರ ಬಗ್ಗೆ ನಮಗೆ ಬಿಟ್ಬಿಡಿ, ನಾವು ನೋಡ್ಕೋತೀವಿ. ನೀವು ಜೈ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಆ ಕೆಲಸದ ಮೇಲೆ ಇದ್ದೀನಿ ಮೇಡಮ್. ಬೈ ದ ವೇ, ಈಗಷ್ಟೇ ನಿಮ್ಮ ಡಾಕ್ಟರ್ ಕಾಣಿಸಿದ್ರು. ಅವಳ ಮೇಲೆ ಕೂಡ ಯಾವುದೇ ಅನುಮಾನ ಇಲ್ಲ ಅಂತ ಕ್ಲಿಯರಾಗಿ ಹೇಳ್ಬಿಡಿ ಅವಳಿಗೆ. ಬರ್ತೀನಿ ಮೇಡಮ್. ನೀನು ನಾನು ಅಲ್ವಾ ದೇವಸ್ಥಾನಕ್ಕೆ ಬಂದಿರೋದು? ನಿತ್ಯ ಕೂಡ ಬಂದಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರ ಮಾತನ್ನ ಯಾವಾಗಲೂ ನಂಬಕ್ಕಾಗಲ್ಲ ಅಜ್ಜಿ. ನಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಅವರು ಏನೇನೋ ಹೇಳ್ತಾ ಇರ್ತಾರೆ. ಆದರೂ ನಿತ್ಯ ಇಲ್ಲಿಗೆ ಬಂದಿದ್ರೆ ಅವಳು ಕಾರ್ ಇರಬೇಕಿತ್ತಲ್ಲ, ನನಗೆ ಕಾಲ್ ಮಾಡ್ತಿದ್ಲಲ್ಲ. ಅವರೇ ಬುದ್ಧಿವಂತರು ಅಂದ್ಕೊಂಡು ಪೊಲೀಸ್ ಅವರೆಲ್ಲ ಆಗಾಗ ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ನೋಡ್ತಾ ಇರ್ತಾರೆ. ನಡೀರಿ, ನಾ ಪೂಜೆ ಮಾಡಿಸಿ ಹೊರಡೋಣ. ಅಪಾಯ ತಪ್ತು. ಪೊಲೀಸರು ಹೊರಟು ಹೋದ್ರು. ದೇವರಿಗೆ ನಮಸ್ಕಾರ ಮಾಡೋಣ ಬನ್ನಿ. ಆ ಪೊಲೀಸಿಂದ ನಾವ್ಯಾಕೆ ಹೆದರ್ಕೋಬೇಕು? ನಾವ್ ಯಾಕೆ ಬಚ್ಚಿಟ್ಕೋಬೇಕು? ಯಾಕೆ ದೇವ್ರಿಗೆ ನಮಸ್ಕಾರ ಮಾಡಬೇಕು? ಹೀಗೆ ಮಾತಾಡ್ಬೇಡ ಅಂತ ನಿನಗೆ ಹೇಳಿದ್ದೀನಿ ಅಲ್ವಾ ಅಬ್ಬಿ? ಆಗ್ಲೂ ಕೂಡ ಹೀಗೆ ಮಾತಾಡಿ ಅಜ್ಜಿಗೆ ನೋವು ಕೊಟ್ಟ ಅಮ್ಮ. ಯಾರು ದಿವ್ಯಾ? ಅದೇ ಅವ್ರಿಗೆ ಅಜ್ಜಿ. ಅವ್ರಿಗೇನಂದೆ ಅಬ್ಬಿ? ಹೇಳು ಅಬ್ಬಿ, ಅವ್ರಿಗೇನಂದೆ? ಅವರಿಂದಲೇ ನಮ್ಗೆ ಕಷ್ಟ ಬಂದಿದೆ, ನೀವು ಯಾವತ್ತೂ ನಮ್ಮ ತಂಟೆಗೆ ಬರಬೇಡಿ ಅಂತ ಹೇಳ್ದಮ್ಮ. ಯಾಕಾಗಿ ಹೇಳ್ದೆ ಅಬ್ಬಿ? ಮೊದ್ಲೇ ಅವರು ಮೊಮ್ಮಗ ಕಾಣಿಸ್ತೇನೆ ಅವರು ನೋವು ಪಡ್ತಿದ್ರೆ ಸಮಾಧಾನ ಮಾಡೋದ್ ಬಿಟ್ಟು ನಿನ್ ಮಾತುಗಳಿಂದ ಇನ್ನೂ ನೋವು ಕೊಡ್ತೀಯಾ? ಅವರಿಂದನೇ ಅಲ್ವಮ್ಮ ನಾವು ಹಿಂಗೆ ಕಷ್ಟಪಡ್ತಿರೋದು. ಇಲ್ಲ ನಮ್ಮ ಮನೇಲಿ ಇರ್ತಿದ್ವಲ್ಲ, ಹೀಗೆ ದೇವಸ್ಥಾನದಲ್ಲಿ ಯಾಕಿರ್ತೀವಿ? ನಮ್ ಕರ್ಮ ಕಾಣೋ. ಯಾವ್ದಕ್ಕೆ ಯಾರು ಜವಾಬ್ದಾರರು? ಒಬ್ರಿಗೆ ನೋವು ಕೊಡೋ ಹಕ್ಕು ನಮ್ಗೆ ಇಲ್ಲ. ಯಾವಾಗ ತಿಳ್ಕೋತೀಯ ಅಬ್ಬಿ? ದಿವ್ಯಾ, ಆ ಅಜ್ಜಿ ಎಲ್ಲಿದ್ದಾರೆ? ಬಾಮ್ಮ ತೋರಿಸ್ತೀನಿ. ನಡಿ ಅಬ್ಬಿ, ಆ ಅಜ್ಜಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಬೋದು. ನಡಿ ನಡಿ. ನಡಿ ಅಂತಿದ್ರೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಓಂ ನಮೋ ನಾರಾಯಣಾಯ ವಿದ್ಮಹೇ ವಾಸು. ನಡೀರಿ.
ಎಲ್ಲಿ ದಿವ್ಯಾ? ಯಾರಿಗೋಸ್ಕರ ಹುಡುಕ್ತಾ ಇದ್ದೀರಮ್ಮ? ಒಬ್ರು ಅಜ್ಜಿ ಇಲ್ಲಿಗೆ ಏನಾದ್ರೂ ಬಂದಿದ್ರ ಪುರೋಹಿತ್ರೆ? ಈಗಷ್ಟೇ ಪೂಜೆ ಮಾಡಿಸ್ಕೊಂಡು ಅಲ್ಲೋಡಿ ಆ ಕಡೆ ಹೋದ್ರಮ್ಮ. ಏನ್ರೀ ಏನ್ರೀ? ಅಜ್ಜಿ ಅವ್ರೇ, ಏನ್ರಿ ಅಜ್ಜಿ ಅವ್ರೇ? ಅಯ್ಯೋ ಅಜ್ಜಿ ಅವ್ರೇ, ಅಜ್ಜಿ ಅವ್ರೇ, ಏನ್ರಿ ಅಜ್ಜಿ ಅವ್ರೇ? ಆಗ್ಲೇ ಆ ಲೇಡಿ ಕಿಡ್ನಪ್ಪರ್ ಇಲ್ಲಿಗೆ ಅಲ್ವಾ ಬರೋಕ್ ಹೇಳಿದ್ದು? ಅವಳಿಲ್ಲ ಅನ್ಸತ್ತೆ. ಅವಳು ಬರೋ ಅಷ್ಟರಲ್ಲಿ ನಮ್ಮ ಯಜಮಾನ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಬಾಗ್ಲು ತೆಗ್ದೇ ಇದೆಯಲ್ಲ, ಅಥವಾ ನಮ್ಮ ಯಜಮಾನ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬಿಟ್ಲಾ? ಏನ್ರಿ ಯಜಮಾನ್ರೇ? ರೀ ಯಜಮಾನ್ರೇ. ಅಮ್ಮಯ್ಯ, ನನ್ ಚಂದ್ರಿಕಾ ಬಂದ್ಬಿಟ್ಲು. ಚಂದ್ರಿಕಾ, ಏನ್ರಿ ಯಜಮಾನ್ರೇ, ಎಲ್ಲಿದ್ದೀರಾ? ಇದೀನಿ ಚಂದ್ರಿಕಾ. ಇದೇನು ಯಾವ ರೆಸ್ಪಾನ್ಸು ಇಲ್ಲ? ಓ, ಆದ್ರೂ ಹೊಸ್ದಾಗಿ ಕರೆದ್ರೆ ಅವ್ರು ಹೇಗೆ ಕಂಡಿಡಿತಾರೆ ನನ್ನ? ಪೌಡ್ರು, ಅಯ್ಯೋ ನನ್ನ ಸ್ಟಿಕ್ಕರು. 2 ದಿನ ನಾನು ಕಾಣಿಸದೇ ಇರೋದಿಕ್ಕೆ ನನ್ನ ಮೇಲೆ ರೆಸ್ಪೆಕ್ಟ್ ಕಡಿಮೆ ಆಗಿದೆ. ಏಯ್ ಸ್ಟಿಕ್ಕರು, ನನ್ನ ಪೌಡ್ರು, ಎಲ್ಲಿದ್ದೀರಾ? ಮಾತಾಡ್ರಿ. ಲೇ ಚಂದ್ರಿಕಾ, ನಿನ್ನ ಅಯ್ಯೋ, ಡ್ರಮ್ ಶೇಕ್ ಆಗ್ತಿದ್ಯಲ್ಲ, ಇದ್ರಲ್ಲಿ ದೆವ್ವ ಏನಾದ್ರೂ ಇದೆಯಾ? ಪೌಡ್ರು, ಸ್ಟಿಕ್ಕರು. ಮತ್ತೆ ಹಾಗೆ ಕರೀತಿದ್ದಾಳೆ. ಲೇ ಚಂದ್ರಿಕಾ, ಅಯ್ಯೋ ಅಯ್ಯಯ್ಯೋ ದೇವ್ವ. ಏನ್ರಿ
ನಾನು ನನ್ನ ಗಂಡನ್ನ ಕಂಡು ಹಿಡಿದ್ಬಿಟ್ಟೆ. ಅಯ್ಯೋ ನಿನ್ ಮಗ ಮುಚ್ಚ, ಮೊದ್ಲು ಕಟ್ ಬಿಚ್ಚಿ ಸಾಯೆ. ಆ ಸಾವಿತ್ರಿ ಯಮನ್ ಹಿಂದೆ ಹೋಗಿ ಯಮನ್ ಜೊತೆ ಹೋರಾಡಿ ತನ್ನ ಗಂಡನ ಪ್ರಾಣನ ಕಾಪಾಡ್ಕೊಂಡ್ ಹಾಗೆ ಈ ಕಲಿಯುಗದ ಸಾವಿತ್ರಿ ತನ್ನ ಸ್ಟಿಕ್ಕರ್ ಅನ್ನ ಕಾಪಾಡ್ಕೊಂಡ್ಬಿಟ್ಲು. ಶಬ್ಬಾಷ್ ಚಂದ್ರಿಕಾ, ಶಬಾಷ್. ಅಯ್ಯೋ ನಿನ್ ಬಿಟ್ಟಿ ಬಿಲ್ಡಪ್ ನಿಲ್ಸಿ ಮೊದ್ಲು ನನ್ ಕಟ್ ಬಿಚ್ಚೆ. ಆ, 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 ಆ. ಎದ್ದೇಳ್ರಿ ಮೇಲೆ. ಅಮ್ಮ ಇಲ್ಲಿ ಕೂತ್ಕೊಳ್ಳಿ. ಹೇಗ್ ಫೀಲ್ ಆಗ್ತಿದ್ದೀರಾ ಪೌಡ್ರು? ಏನು 2 ದಿನ ಕಾಣಿಸದೆ ಇರೋದಿಕ್ಕೆ ಪೌಡರು ಸ್ಟಿಕ್ಕರು ಏನ್ರಿ ಅನ್ನೋಕ್ಕಾಗಲ್ವಾ? ಸಾರಿ ಸ್ಟಿಕ್ಕರ್, ಅಭ್ಯಾಸ ಆಗಿರೋ ಡೈಲಾಗ್ ಅಲ್ವಾ, ಗುರ್ತು ಹಿಡಿತೀರಾ ಅಂತ ಕರೆದೆ. ಗುರ್ತು ಹಿಡಿದೇ ಹೋಗೋದಿಕ್ಕೆ ನಾನೇನಾದ್ರೂ ಗಜನಿನ? ದಿ ಗ್ರೇಟ್ ಪೌಡರ್ ರಾಮಕೃಷ್ಣ. ಈ ಗ್ರೇಟ್ ರಾಮಕೃಷ್ಣನ ಕಿಡ್ನಾಪ್ ಮಾಡಿದ್ ಯಾರು? ನಾನು. ಅಯ್ಯೋ ನಿತ್ಯ, ನೀನೇ ಅನ್ಕೊಂಡಿದ್ದೆ. ನಾನು ನನ್ನ ಗಂಡ ನಿನ್ಗೇನ್ ದ್ರೋಹ ಮಾಡಿದೀವಿ ನಿತ್ಯ? ನನ್ ಜೈ ನಿಮಗೇನ್ ದ್ರೋಹ ಮಾಡಿದಾನೆ? ಜೈಗೆ ನೀವ್ ಯಾಕೆ ದ್ರೋಹ ಮಾಡ್ತಿದ್ದೀರಾ? ಜೈ ನಮ್ ಸೋದ್ರಳ್ಯ, ಅವನಿಗೆ ನಾವ್ ಯಾಕೆ ದ್ರೋಹ ಮಾಡ್ತೀವಿ? ಇಲ್ಲಿ ನೋಡು, 2 ದಿನದಿಂದ ಇದೇ ಮಾತನ್ನ ನಾನು ಹೇಳ್ತಿದ್ದೀನಿ. ನನ್ನ ಮಾತನ್ನ ಸ್ವಲ್ಪನೂ ನಂಬ್ತಿಲ್ಲ ನಿತ್ಯ. ನಿನ್ ಗುಳ್ಳೆ ನರಿ ಬುದ್ಧಿನ ಯಾರು ನಂಬಲ್ಲ ಇಲ್ಲಿ. ನೋಡು ನಿತ್ಯ, ನಿನಗ್ ನಾವ್ ಯಾವಾಗ್ಲೂ ಸಹಾಯ ಮಾಡಿದೀವಿ ಹೊರತು ಮೋಸ ಮಾಡಿಲ್ಲ. ಮತ್ತೆ ನಿಮ್ ಮನೆಗ್ ಬಂದಿದ್ದ ಜಾನಕಿನ ಅವಳ ಮಕ್ಳನ್ನ ಯಾಕೆ ಕರ್ಕೊಂಡು ಹೋದೆ? ಅವಳ ಜೊತೆ ಕೈ ಜೋಡಿಸಿ ನನ್ನ ಹತ್ರ ನಾಟಕ ಆಡ್ತಿದ್ದೀರಾ? ನಾವು ಜಾನಕಿ ಜೊತೆ ಕೈ ಜೋಡ್ಸೋದು ಅಂದ್ರೇನು? ಅವಳಿಗಷ್ಟೊಂದು ಸೀನ್ ಇಲ್ಲ. ಜೈನ್ನ ಕಿಡ್ನಾಪ್ ಮಾಡಿರೋದು ಅವಳೇ ಅಲ್ವಾ? ಅವಳ ಜೊತೆ ಕೈ ಜೋಡಿಸಿ ನೀವು ದುಡ್ಡು ಡಿಮ್ಯಾಂಡ್ ಮಾಡ್ಬೇಕು ಅಂತ ಅನ್ಕೋತಿಲ್ವಾ? ಹುಚ್ಚಿ ನಿತ್ಯ, ಜಾನಕಿ ಅಂದ್ರೆ ಗಂಗಾ, ಅವಳು ಯಾಕೆ ಜೈನ ಕಿಡ್ನಾಪ್ ಮಾಡ್ತಾಳೆ? ಆ ಜಾನಕಿಗೆ ಜೀವನ ಮಾಡೋಕೆ ಬರಲ್ಲ, ಜೊತೆಗೆ ಬೆದರಿಕೆ ಹಾಕೋದು ಅಂದ್ರೇನು? ಪಾಪ ಒಂಟಿ ಹೆಂಗ್ಸು, 2 ಚಿಕ್ಕ ಮಕ್ಕಳಿದ್ದಾರೆ. ಪೊಲೀಸವ್ರ ಜೊತೆ ಹೇಗೋಕ್ಕಾಗಲ್ಲ ಅಂತ ನಾವೇ ಬೇಕು ಅಂತ ತಪ್ಸಿದ್ವಿ. ಅದಕ್ಕೆ ನಮ್ಮನ್ನ ಅಪಾರ್ಥ ಮಾಡ್ಕೋತಿದ್ಯಾ ನಿತ್ಯ? ಜೈನ ನಾನು ಕಿಡ್ನಾಪ್ ಮಾಡಿಲ್ಲ, ನೀವು ಮಾಡಿಲ್ಲ. ಆ ಜಾನಕಿ ಅಮಾಯಕಿ ಅಂತಿದ್ದೀರಾ? ಮತ್ತೆ ನನ್ ಜೈ ಎಲ್ಲಿದ್ದಾನೆ? ಜೈನ ಯಾರು ಕಿಡ್ನಾಪ್ ಮಾಡಿದ್ದಾರೆ? ಅಜ್ಜಿ ಅವರೇ, ಅಮ್ಮ